ಜೈ ಭೀಮ್, ಜೈ ಅಂಬೇಡ್ಕರ್ ಸೇನೆ. ನನ್ನ ಹೆಸರು ಕಿರಣ್ ಅಂತ, ಬೆಂಗಳೂರು ಸಿಟಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತು ನಾವು ಇಲ್ಲಿ ವಿಧಾನಸೌಧ ಹತ್ರ ಬಂದಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134 ವರ್ಷದ ಜಯಂತಿ ಮಾಡ್ತಾಯಿದ್ದೀರಾ. ಎಲ್ಲರೂ ಇಲ್ಲೇ ಕುಲಬಾಂಧವರು ಎಲ್ಲರೂ ಬಂದವ್ರೆ. ಹಾಗೆ ನಮಗೆ ಇದೊಂದು ದೊಡ್ಡ ಹಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಹಿಂಗೆ ಮಾಡ್ತಾಯಿದ್ರಿ ಜನ್ಮ ದಿವಸ. ಮತ್ತು ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಟ್ಯಾಂಕ್ಸ್ ಕೇಳಬೇಕು, ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಹಾಗೆ ಅಂಬೇಡ್ಕರ್ ಸೇನೆಯಿಂದ ಕಿರಣ್ ಅಂತ ನನ್ನ ಹೆಸರು. ಜೈ ಭೀಮ್, ಜೈ ಅಂಬೇಡ್ಕರ್ ಸೇನೆ. ಸಂತೋಷ ದಿನ. ಇವಾಗ ಈ ಒಂದು ಆಚರಣೆ ಮಾಡೋಕ್ಕೆ ಪ್ರತಿಯೊಬ್ಬ ಮನುಷ್ಯ, ಇಡೀ ಈ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿ ಕೂಡ ಇವರೊಂದು ಆಚರಣೆ ಮಾಡಬೇಕಂದ್ರೆ ನಮಗೆ ತುಂಬ ಸಂತೋಷ. ಯಾಕಂದರೆ ಅವ್ರು ಕೊಟ್ಟಿರುವಂಥ ಸಂವಿಧಾನ ಇವತ್ತಿಗೂ ಉಳಿದಿದ್ದಂದರೆ ಅದು ನಮ್ಮ ತಂದೆಯಾದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಆದ್ದರಿಂದ ಈ ಒಂದು ಸಂವಿಧಾನನ ಉಳಿಸ್ಕೊಳ್ಬೇಕು. ಹಂಗೆ ನಮ್ಮ ಬಾಬಾ ಸಾಹೇಬ್ರಪ್ಪ ಹುಟ್ಟುಹಬ್ಬಗಳು 100 ವರ್ಷಗಳು ಇನ್ನೂ ಮಾಡಬೇಕಂತೇಳಿ ಇಡೀ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ. ಡಾಕ್ಟರ್ ಎಂ ಧನರಾಜ್ ಅಂದ್ಬಿಟ್ಟು ನಾವು ಡಾಕ್ಟರ್ BR ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ NGO ನಡೆಸ್ತಾ ಇದ್ದೀವಿ. ಬಂದ್ಬಿಟ್ಟು ನಾವು ಇವತ್ತು ನೋಡುವಂಥ ಸಮಯದಲ್ಲಿ ಎಲ್ಲ ಜನರಿಗೂ ಇವತ್ತು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ವಿಶೇಷವಾಗಿ ಇವತ್ತು ನೋಡುವಂಥ ಸಮಯದಲ್ಲಿ ಈ ಅಂಬೇಡ್ಕರ್ ಜಯಂತಿ ಅನ್ನೋದು ಎಲ್ಲ ಮನೆಗಳ ಎಲ್ಲ ಜಾತಿಯ ಹಬ್ಬ, ಒಂದು ದೊಡ್ಡ ಹಬ್ಬವಾಗಿರಬೇಕು. ಇವತ್ತು ನೋಡುವಂಥ ಸಮಯದಲ್ಲಿ ನಮ್ಮ ದಲಿತರಿಗೆ ಮಾತ್ರವಲ್ಲ, ಇವತ್ತು ಅಂಬೇಡ್ಕರ್ ಸೀಮಿತವಲ್ಲ, ಎಲ್ಲ ಜಾತಿ ಜನಕ್ಕೂ ಅಂಬೇಡ್ಕರ್ ಸೀಮಿತವಾಗಿದ್ದಾರೆ. ಇವತ್ತು ಸಂವಿಧಾನ ಮೊದಲುಗೊಂಡು ಇವತ್ತು ರಿಸರ್ವ್ ಬ್ಯಾಂಕು, ಆಮೇಲೆ ಅದೇ ಪ್ರಕಾರ ಎಜುಕೇಷನು ಎಲ್ಲ ನೋಡುವಂಥ ಸಮಯದಲ್ಲಿ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂಥ ಎಲ್ಲ ಕೊಡುಗೆ ಇವತ್ತು ಅದೇ ಪ್ರಕಾರವಾಗಿ ಸಮಭೂಮಿ, ಸಮಪಾಲು, ಸಮಾನತೆ, ಅದೇ ಪ್ರಕಾರ ಹೆಣ್ಣು ಮಕ್ಕಳನ್ನು ಗೌರವಿಸೋದು, ಮಕ್ಕಳನ್ನು ಅರಿತಿಗೆ ಓದಿಸೋದು ಎಲ್ಲ ನೋಡುವಂಥ ಸಮಯದಲ್ಲಿ ಎಲ್ಲ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದಲೇ ಎಲ್ಲ ನಡೀತಾ ಇರೋದು. ಅದಕ್ಕೋಸ್ಕರವಾಗಿ ಇವತ್ತು ಅಂಥವರ ವ್ಯಕ್ತಿನ ನಾವು ಎಂದಿಗೂ ಮರೆಯಬಾರದು. ಈ ಒಂದು ಅಂಬೇಡ್ಕರ್ ಜಯಂತಿನ ಇಡೀ ರಾಷ್ಟ್ರ ಒಂದು ಹಬ್ಬವಾಗಿ ಇದನ್ನು ಆಚರಿಸಬೇಕು. ಅದೇ ಪ್ರಕಾರವಾಗಿ ಇದನ್ನು ಸರ್ಕಾರದವರು ಸಹ, ಸೆಂಟ್ರಲ್ ಗೌರ್ಮೆಂಟ್ ಸಹ, ಸ್ಟೇಟ್ ಗೌರ್ಮೆಂಟ್ ಸರನೇ ಇದು ಒಂದು ದೊಡ್ಡ ಹಬ್ಬವಾಗಿ ಏನು ಮಾಡಿ ಜನ ಆಚರಿಸಬೇಕು, ಕಂಪಲ್ಸರಿ ಆಚರಿಸಬೇಕಂತ ಏನಾಗಬೇಕು, ಇದನ್ನು ಘೋಷಣೆ ಮಾಡಬೇಕು. ಯಾಕಂದರೆ ಅವ್ರು ಮಾಡಿರುವಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ, ಅಷ್ಟಿಷ್ಟು ಕಾರ್ಯಗಳು ಅವರು ಮಾಡಿದ್ದಾರೆ, ಎಲ್ಲರಿಗಾಗಿ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಸಂದೇಶ ನಾನು ಹೇಳ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಇವತ್ತು ಆಚರಿಸುವಂಥ ಎಲ್ಲ ನಮ್ಮ ನಾಯಕರಿಗೂ ಅಂಬೇಡ್ಕರ್ ಜಯಂತಿಯ ಧನ್ಯವಾದಗಳು, ಎಲ್ಲರಿಗೂ ಶುಭಾಶಯಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳು. ಈ ದಿನ ಹೇಳೋದೇನೆಂದರೆ, ಅಂಬೇಡ್ಕರ್ ಅವರು ನಮಗೋಸ್ಕರನೇ ಅವರು ಜನಿಸಿ, ನಮಗೋಸ್ಕರನೇ ಅವರೆಲ್ಲ ವಿಧದಲ್ಲೂ ಅಷ್ಟೇ ಮುಖ್ಯವಾಗಿ ಶಿಕ್ಷಣದಲ್ಲಿ ಎಲ್ಲ ಜನರು ಈ ದಿನ ಸಮಾನತೆಯಿಂದ ಇದ್ದಾರೆಂದರೆ ಅದು ಬಡ ಮಕ್ಕಳಿಗೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವರು ತಂದಂಥ ಸಂವಿಧಾನ. ಯಾಕಂದರೆ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಮಧ್ಯಮ ವರ್ಗದವರಿಗೂ ಸಹ ಮತ್ತು ಬಡ ಮಕ್ಕಳಿಗೋಸ್ಕರ ಅವರು ಶಿಕ್ಷಣಕ್ಕೋಸ್ಕರ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಯಾಕಂದರೆ ಎಲ್ಲರಿಗೂ ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರನೇ ಅವರು ಚಿಕ್ಕ ವಯಸ್ಸಿನಿಂದನೂ ವಿದ್ಯಾಭ್ಯಾಸವನ್ನು ಅವರು ಕಠಿಣವಾದ ಕಷ್ಟಪಟ್ಟು ಅವರು ವಿದ್ಯಾಭ್ಯಾಸವನ್ನು ಸಂಪೂರ್ಣಗೊಳಿಸಿ ಅವರು ಅದೇ ಪ್ರಕಾರವಾಗಿ ನಮಗೊಂದು ಮಾರ್ಗದರ್ಶಿಯಾಗಿದ್ದಾರೆ ಅಂಬೇಡ್ಕರ್ ಅವರು. ಅವರನ್ನು ನಾವು ಯಾವತ್ತೇ ಆಗಲಿ ಮರೆಯಬಾರ್ದು. ಯಾಕಂದರೆ ಮುಖ್ಯವಾಗಿ ಇವಾಗ ಹೇಳೋದೇನೆಂದರೆ, ಮಹಿಳೆಯರು ಮುಖ್ಯವಾಗಿ ಮನೆ ಬಿಟ್ಟು ಹೊರಗಡೆ ಬರಬೇಕಂದ್ರೇ ಭಯ ಪಡ್ತಾರೆ. ಆದರೆ ಈಗಿನ ಕಾಲದಲ್ಲಿ ಸಂವಿಧಾನದಲ್ಲಿ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಎಲ್ಲ ವಿಧದಲ್ಲೂ ಸಮಾನತೆ ಉಂಟು. ಎಲ್ಲದರಲ್ಲೂ ಶಿಕ್ಷಣದಲ್ಲೇ ಆಗಲಿ, ಮುಂದೆ ನಡೆಯುವಂಥ ಕೆಲಸ ಕಾರ್ಯಗಳಲ್ಲೇ ಆಗಲಿ, ಎಲ್ಲದರಲ್ಲೂ ಸಮಾನತೆ ಉಂಟು ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರು ಹೇಳಿದಂಥ ಸಂವಿಧಾನದ ಬಗ್ಗೆ ನಾವು ಅನೇಕರಿಗೆ ಹೇಳಿ ಮತ್ತೆ ಸಂವಿಧಾನವನ್ನು ನಾವು ಇನ್ನೂ ದೃಢಪಡಿಸಿ ಅವರು ಹೇಳಿರುವಂಥ ಒಂದೊಂದು ಮಾತುಗಳನ್ನು ನಾವು ಪಾಲಿಸಿ ಅನೇಕರಿಗೆ ನಾವು ಇನ್ನೂ ಮಾರ್ಗದರ್ಶಿಗಳಾಗಿರಬೇಕು. ಯಾಕಂದರೆ ಅಂಬೇಡ್ಕರ್ ಅವರು ನಮಗೆ ಹೇಗೆ ಮಾರ್ಗದರ್ಶಿಗಳಾಗಿದ್ದಾರೋ ಅದೇ ಪ್ರಕಾರವಾಗಿ ನಾವು ಅವರ ಸಂವಿಧಾನವನ್ನು ಕೈ ಹಿಡಿದು ನಡೆದು ನಾವು ಅನೇಕರಿಗೆ ನಾವು ಅಂಬೇಡ್ಕರ್ ಬಗ್ಗೆ ಇನ್ನೂ ಮಾಹಿತಿಗಳನ್ನು ಹೇಳುವವರಾಗಿರಬೇಕು. ಅದೇ ಪ್ರಕಾರವಾಗಿ ಅವ್ರು ಮಾಡಿದಂಥ ಎಲ್ಲ ಕಾರ್ಯಗಳ ಬಗ್ಗೆ, ಅವ್ರು ಮಾಡಿರುವಂಥ ಎಲ್ಲ ಕೆಲಸದ ಬಗ್ಗೆ ನಾವು ಇನ್ನೂ ಅನೇಕರಿಗೆ ಪ್ರಚಾರ ಪಡಿಸಬೇಕು. ಯಾಕಂದರೆ ಅಂಬೇಡ್ಕರ್ ಜಯಂತಿ ವರ್ಷಕ್ಕೊಂದು ಸಲ ಮಾಡೋದಲ್ಲ, ಪ್ರತಿ ಸಲವೂ ನಾವು ಅದನ್ನು ನಡೆಸುವವರಾಗಿರಬೇಕು. ಕೋಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಸಟ್ಟಕೋಟೆ ನಡಕಾದನೆ ಸೊನ್ನ ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ